ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನನ್ನ ಹೆಸರು ಸ್ಫೂರ್ತಿ ನಾಯಕ್. ನಾನು ಮಾಡೋ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ದೇವಗಿರಿಗೆ ಹೋಗ್ತಾ ಇದ್ದೀನಿ. ದೇವಗಿರಿ ಅಂದರೆ ಇಲ್ಲಿ ನಮ್ಮ ಕಡೆ ಯಾರಿಗೂ ಗೊತ್ತೇ ಆಗಲ್ಲ. ಹೆಸರು ಮಾತ್ರ ದೇವಗಿರಿ ಅಂತ ಇಟ್ಟಿದ್ದಾರೆ, ಆದರೆ ಎಲ್ಲರೂ ಕರೆಯೋದು ದಾರೇಶ್ವರ ಅಂತ. ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಲ್ಲೊಂದು ದೇವಸ್ಥಾನ ಇದೆ. ಅದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಿಕ್ಕದಿಂದ ನಾನು ಜಾಸ್ತಿ ಹೋದಂಥ ಟೆಂಪಲ್ಲು. ನಾನು ಹೋಗೋದೇ ಕಡಿಮೆ, ಜಾಸ್ತಿ ಹೋದಂಥ ಟೆಂಪಲ್ಲು. ಯಾಕೆ, ಏನು, ಅದರ ಮಹತ್ವ ಏನು, ಅದರ ಹಿಸ್ಟ್ರಿ ಏನು ಅಂತ ಹೇಳ್ತೀನಿ ಬನ್ನಿ. ಗಿರಿನಲ್ಲಿರೋ ಟೆಂಪಲ್ ಹೆಸರು ಏನಂದರೆ ದಾರನಾಥೇಶ್ವರ ಟೆಂಪಲ್ ಅಂತ. ಯಾಕೆ ಈ ಥರ ಹೆಸರು ಬಂತು ಅದನ್ನು ನಾನು ಹೋಗ್ತಾ ಹೇಳ್ತೀನಿ. ಒಂದು ಚೆನ್ನಾಗಿರೋ ಕತೆ ಇದೆ ಆ ಟೆಂಪಲ್ ಹಿಂದೆ. ಆ ಕತೆನ ಹೇಳ್ತಾ ನಿಮಗೆ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ. ಆ ದೇವಸ್ಥಾನದ ಬಗ್ಗೆ, ಅಲ್ಲಿರೋ ಹಿಂದಿನ ಕತೆನ ನಿಮಗೆ ತಿಳಿಸೋದ್ರ ಜೊತೆಗೆ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ ಬನ್ನಿ. ಬೆಳಿಗ್ಗೆನೇ ಟೆಂಪಲಿಗೆ ಹೋಗಬೇಕು ಅಂದ್ಕೊಂಡೆ, ಆದರೆ ತುಂಬ ಮಳೆ ಇತ್ತು. ಈಗ ಸಂಜೆ ಹತ್ತತ್ರ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಈ ಮಧ್ಯದಲ್ಲೇ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀನಿ. ನಮ್ಮೂರಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಒಂದಿಷ್ಟು ದಿನಗಳ ಕಾಲ ಸೂರ್ಯ ಕಾಣಿಸೋದೇ ಇಲ್ಲ ಅಂತಲೇ ಹೇಳ್ಬೋದು. ಇದು ನಮ್ಮನೆ ಮುಂದ್ಗಡೆ ಇರುವಂಥ ವ್ಯೂ. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ನಾನು ಹೇಳಿರೋ ಟೆಂಪಲ್ಲು. ನ್ಯಾಷನಲ್ ಹೈವೇಯಲ್ಲಿ ಹೋಗಬೇಕಾದ್ರೆ ನಿಮಗೆ ಕಾಣಿಸುತ್ತೆ. ಈ ಊರಿನ ಹೆಸರು ದೇವಗಿರಿ, ಆದರೆ ಯಾರೂ ದೇವಗಿರಿ ಅಂತ ಕರೆಯಲ್ಲ, ದಾರೇಶ್ವರ ಅಂತ ಕರೀತಾರೆ. ಅದಕ್ಕೆ ಕಾರಣ ಇಲ್ಲಿ ನೆಲೆಸಿರುವಂತಹ ದಾರನಾಥ ಸ್ವಾಮಿ. ನಾನು ಈ ಟೆಂಪಲ್ನ ಯಾಕೆ ಫೇವ್ರೇಟ್ ಅಂದೆ ಅಂದರೆ, ನಾನು ಚಿಕ್ಕ ಇರುವಾಗ ಇಲ್ಲೇ ಅಂಗನವಾಡಿಗೆ ಹೋಗಿದ್ದು. ಯಾಕಂದರೆ ನಮ್ಮ ಅಜ್ಜಿ ಮನೆ ಇರೋದು ಇಲ್ಲೇ. ಬನ್ನಿ, ಮತ್ತ್ಯಾಕೆ ತಡ ಮಾಡೋದು, ದೇವ್ರ ದರ್ಶನ ಮಾಡಿಕೊಡ್ತಾ ಅದ್ರ ಜೊತೆಗೇನೆ ಈ ದೇವಸ್ಥಾನದ ಹಿಂದಿನ ಕಥೆ ಏನೋ ಅದನ್ನು ತಿಳಿಸ್ಕೊಡ್ತೀನಿ. ಮೊದಲೆಲ್ಲ ಏನಾದರೂ ವರ ಪಡಿಬೇಕು ಅಂದರೆ ಘೋರ ತಪಸ್ ಮಾಡಬೇಕಿತ್ತು. ಹಾಗೆ ರಾವಣ ಕೂಡ ಅವನಿಗೆ ಇಷ್ಟವಾದದ್ದು ಪಡಿಬೇಕು ಅಂತ ಘೋರ ತಪಸ್ ಮಾಡಿದ್ನಂತೆ. ಆ ತಪಸ್ಸಿಗೆ ಮೆಚ್ಚಿ ಶಿವನೇ ಪ್ರತ್ಯಕ್ಷ ಆಗಿ ನಿನ್ಗೇನು ಬೇಕು ಅದನ್ನು ಕೇಳು, ನಾನು ಕೊಡ್ತೀನಿ ಅಂತ ಹೇಳಿದ್ನಂತೆ. ರಾವಣ ತುಂಬಾನೇ ಬುದ್ಧಿವಂತ ಅಲ್ವಾ, ಅದಕ್ಕೆ ಕೇಳಿದ್ದಾದ್ರೂ ಏನು, ಶಿವನ ಆತ್ಮಲಿಂಗವನ್ನೇ ಕೇಳಿದ್ನಂತೆ. ಕೊಟ್ಟ ಮಾತಿಗೆ ತಪ್ಪಲಾರ್ದಂತಹ ಶಿವ ಆತ್ಮಲಿಂಗವನ್ನ ರಾವಣನ ಕೈಗೆ ಕೊಡ್ತಾನೆ. ಕೊಡುವಾಗ ಒಂದ್ ಮಾತನ್ನ ಹೇಳ್ತಾನೆ, ಈ ಆತ್ಮಲಿಂಗವನ್ನ ಯಾವುದೇ ಕಾರಣಕ್ಕೂ ನೆಲಕ್ಕಿಡಬಾರ್ದು ಅಂತ. ಆ ವಿಷಯ ತಿಳಿದಂತಹ ದೇವತೆಗಳೆಲ್ಲ ತುಂಬಾನೇ ಭಯ ಪಡ್ತಾರೆ, ಮತ್ತೆ ಗಾಬರಿ ಆಗ್ತಾರೆ. ಈಗ ರಾವಣ ಏನ್ ಬೇಕಾದ್ರೂ ಮಾಡಬಹುದು ಅಂತ ಉಪಾಯ ಮಾಡಿ ಗಣಪತಿಗೆ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ರಾವಣನ ಹತ್ರ ಕಳಿಸ್ತಾರೆ. ಮೊದಲೆಲ್ಲ ನಾವು ಬೆಳಿಗ್ಗೆ ಹೇಗೆ ಸೂರ್ಯ ವಂದನೆ ಅಂತ ಮಾಡ್ತೀವೋ ಹಾಗೆ ಸಂಜೆ ಹೊತ್ತಿಗೆ ಕಡಲ ತೀರದಲ್ಲಿ ಸಂಧ್ಯಾ ವಂದನೆ ಅಂತ ಮಾಡ್ತಿದ್ರು. ರಾವಣನು ಕೂಡ ಪ್ರತಿದಿನ ಸಂಧ್ಯಾ ವಂದನೆ ಮಾಡ್ತಿದ್ನಂತೆ. ಹಾಗೆ ಇವತ್ತು ಮಾಡ್ಬೇಕಲ್ಲ, ಆದ್ರೆ ಆತ್ಮಲಿಂಗನ ಕೆಳಗಿಡಬಾರ್ದು. ಅದಕ್ಕೆ ಯಾರ ಹತ್ರನಾದ್ರೂ ಕೊಟ್ಟು ನಾನು ಸಂಧ್ಯಾ ವಂದನೆ ಮುಗಿಸಿ ವಾಪಸ್ ಬರುವ ಅಂತ ಹೇಳಿ ಅಂದ್ಕೊತಾನೆ. ರಾವಣ ತಾನು ಸಂಧ್ಯಾ ವಂದನೆ ಮಾಡಬೇಕು, ಅದಕ್ಕೆ ಆತ್ಮಲಿಂಗನ ಯಾರ ಹತ್ರನಾದ್ರೂ ಕೊಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಿರುವಾಗ ರಾವಣನ ಕಣ್ಣಿಗೆ ಕಾಣಿಸಿದ್ದೆ ಕಡಲ ತೀರದ ದಡದಲ್ಲಿ ಹೋಗ್ತಾ ಇರುವಂತಹ ಬ್ರಾಹ್ಮಣ ವೇಷದಲ್ಲಿರೋ ಗಣಪತಿ. ರಾವಣ ಬ್ರಾಹ್ಮಣ ಹುಡುಗನ ಬಳಿ ಹೋಗಿ, ಈ ಲಿಂಗವನ್ನ ಸ್ವಲ್ಪ ಹೊತ್ತು ಹಿಡ್ಕೊಂಡಿರೋ, ನಾನು ಸಂಧ್ಯಾ ವಂದನೆ ಮಾಡಿ ಬೇಗ ಬಂದ್ಬಿಡ್ತೀನಿ ಅಂತ ಕೇಳ್ಕೊಳ್ತಾನೆ. ಇಲ್ಲ ನನ್ನ ಕೆಲಸ ಇದೆ, ಆಗಲ್ಲ ಅಂತ ಹೇಳ್ತಾನೆ. ಆದ್ರೂ ರಾವಣ ಒತ್ತಾಯ ಮಾಡಿದ್ದಕ್ಕೆ ಸರಿ ಆದ್ರೆ ನೀನ್ ಬೇಗ ಬರ್ಬೇಕು, ಇಲ್ಲ ಅಂದ್ರೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಕೊಂಡಂತಹ ರಾವಣ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅಂತ ಕಡಲ ತೀರಕ್ಕೆ ಹೋಗ್ತಾನೆ. ರಾವಣನ ಸಂಧ್ಯಾ ವಂದನೆ ಯಾವಾಗ ಮುಗೀತೋ ದೂರದಿಂದ ಅದನ್ನೆಲ್ಲ ನೋಡ್ತಿರುವಂತಹ ಗಣಪತಿ ರಾವಣನನ್ನ ಕೂಗಿ, ನನಗೆ ತಡವಾಯ್ತು, ನಾನು ಕೊಟ್ಟಂತ ಸಮಯ ಮುಗೀತು ಅಂತ ಹೇಳಿ ಆತ್ಮಲಿಂಗವನ್ನ ನೆಲಕ್ಕೆ ಇಟ್ಬಿಡ್ತಾನೆ. ರಾವಣ ದೂರಿಂದ ಬೇಡ ನೆಲಕ್ಕಿಡ್ಬೇಡ ಅಂತ ಹೇಳಿದ್ರು. ಬ್ರಾಹ್ಮಣ ಹುಡುಗ ನೆಲಕ್ಕಿಟ್ಟಿರೋದ್ರಿಂದ ಆತ್ಮಲಿಂಗವನ್ನ ಕೋಪದಲ್ಲಿ ಬಂದಂತ ರಾವಣ ಜೋರಾಗಿ ಮುಷ್ಟಿ ಕಟ್ಕೊಂಡು ಬ್ರಾಹ್ಮಣ ಹುಡುಗನ ತಲೆ ಮೇಲೆ ಗುದ್ದಾನೆ. ಹೀಗೆ ಗುದ್ದಿದ್ರಿಂದಾನೇ ಗಣಪತಿ ತಲೆ ಮೇಲೆ ಸ್ವಲ್ಪ ತಗ್ಗಿದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ರಾವಣ ಅದೇ ಸಿಟ್ಟಲ್ಲಿ ನೆಲಕ್ಕಿಟ್ಟಂತಹ ಆತ್ಮಲಿಂಗವನ್ನ ಜೋರಾಗಿ ಎಳೆದು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ರಾವಣ ತುಂಬಾನೇ ಬಲಶಾಲಿ ಆಗಿರೋದ್ರಿಂದ ಅವನು ಎಳೆದಂತಹ ಫೋರ್ಸಿಗೆ ಆತ್ಮಲಿಂಗ 4 ಚೂರಾಗ್ಬಿಡುತ್ತೆ.
ತುಂಬಾನೇ ಕೋಪದಲ್ಲಿದ್ದ ರಾವಣ ಆ ಚೂರುಗಳನ್ನು ದೂರಕ್ಕೆ ಎಸ್ದು ಬಿಡ್ತಾನೆ. ಸಮುದ್ರದ ದಡದಲ್ಲಿ ನಿಂತು ರಾವಣ ಆತ್ಮಲಿಂಗದ ಚೂರನ್ನು ಜೋರಾಗಿ ಎಸೆದ್ರಿಂದ 2 ಆತ್ಮಲಿಂಗದ ಚೂರು ಸಮುದ್ರದ ದಂಡೆಯಲ್ಲೇ ಬೀಳತ್ತೆ, ಇನ್ನೆರಡು ಅಲ್ಲೇ ಹತ್ತಿರದಲ್ಲಿ ಬೀಳತ್ತೆ. ಹಾಗೆ ಎಸ್ದಾಗ ಸಮುದ್ರದ ದಡದಲ್ಲಿ ಬಿದ್ದಂತಹ ಒಂದು ಚೂರೇ ನಾನೀಗಿರುವಂತ ಟೆಂಪಲ್ ಧಾರೇಶ್ವರ. ಈ ಟೆಂಪಲ್ ಹಿಂದೆ ಕೂಡ ಸಮುದ್ರ ಇದೆ. ಹಾಗೆ ಯಾವ್ಯಾವ ಚೂರು ಯಾವ್ಯಾವ ಊರಲ್ಲಿ ಬೀಳತ್ತೋ ಆ ಲಿಂಗಕ್ಕೆ ಅದದೇ ಹೆಸರನ್ನ ಇಟ್ಟಿದ್ದಾರೆ. ಧಾರೇಶ್ವರದಲ್ಲಿ ಬಿದ್ದಂತಹ ಲಿಂಗಕ್ಕೆ ಧಾರೇಶ್ವರ ಲಿಂಗ, ಮುರುಡೇಶ್ವರದಲ್ಲಿ ಬಿದ್ದಂತಹ ಲಿಂಗಕ್ಕೆ ಮುರುಡೇಶ್ವರ ಲಿಂಗ ಅಂತಾರೆ. ಇದು 2ನೇ ಸಮುದ್ರದಲ್ಲಿ ಬಿದ್ದಂತಹ ಚೂರು. ಉತ್ತರ ಕನ್ನಡದಲ್ಲಿ ಗೋಕರ್ಣ ಬಿಟ್ಟರೆ ಸೆಕೆಂಡ್ ಇದೆ ಫೇಮಸ್ ಆಗಿರೋದು. ಗುಣವಂತೇಶ್ವರ ಲಿಂಗ, ಗುಣವಂತೆ ಅನ್ನೋ ಊರಲ್ಲಿ ನೀವು ನೋಡ್ಬೋದು. ಗುಣವಂತೆ ಅನ್ನೋ ಊರು ಧಾರೇಶ್ವರ ಮತ್ತೆ ಮುರುಡೇಶ್ವರದ ಮಧ್ಯದಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಸಜ್ಜೇಶ್ವರ ಲಿಂಗ, ಇದು ಇರೋದು ಕಾರವಾರದಲ್ಲಿ. ನಾನು ಇದೊಂದು ಟೆಂಪಲ್ ಅನ್ನ ನೋಡ್ಲಿಲ್ಲ. ಗಣಪತಿ ಇಟ್ಟಂತಹ ಮೂಲ ಲಿಂಗದ ಜಾಗವೇ ಈ ಗೋಕರ್ಣ. ಇಲ್ಲಿ ನೀವು ಲಿಂಗವನ್ನು ನೋಡ್ಲಿಕ್ಕೆ ಸಿಗಲ್ಲ, ಯಾಕಂದ್ರೆ ಅದು 4 ಚೂರಾಗಿ ಬೇರೆ ಬೇರೆ ಕಡೆಗೆ ಟೆಂಪಲ್ ಆಗಿದೆ. ಮೂಲವಾಗಿ ಇಟ್ಟಿರುವಂತಹ ಲಿಂಗದ ಬೇಸ್ ಏನಿದೆ ಅದು ಇಲ್ಲಿರೋದು. ಇವತ್ತು ನಾನು ನಿಮಗೆ ಧಾರೇಶ್ವರ ಟೆಂಪಲ್ ಹಿಸ್ಟ್ರಿ ಜೊತೆಗೆ ಟೆಂಪಲ್ ಅನ್ನು ತೋರಿಸಿದ್ದೀನಿ. ಮಿಕ್ಕಿರೋ ಟೆಂಪಲ್ಸ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ಒಂದು ಕಥೆನ ನಿಮ್ಮ ಫ್ರೆಂಡ್ಸ್ ಎಲ್ಲ ತಿಳ್ಕೊಳ್ಳಿ. ಈ ವಿಡಿಯೋನ ಮರೀದೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.